ಇವತ್ತು ಎರಡು ಬಿಗ್ ಅಪ್ಡೇಟ್ನ ಹೇಳಬೇಕು. ಒಂದು WPL ಸೀಸನ್ 3 ಬಗ್ಗೆ, ಹಾಗೆಯೇ ಇನ್ನೊಂದು SA20ಲಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಹಾಗೆಯೇ ಇನ್ನೂ RCB ಪ್ಲೇಯರ್ಸು ಆಡ್ತಿರೋದ್ರ ಬಗ್ಗೆ. ಸೊ ಬನ್ನಿ ತಡ ಮಾಡ್ದಂಗೆ ವಿಷಯಕ್ಕೆ ಹೋಗೋಣ. ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ SA20 ಅಪ್ಡೇಟ್ ಕಡೆ ಹೋಗೋಣ. SA20 ಸೀಸನ್ 3 ನಡೀತಿದೆ. ಸ್ಟಾರ್ಟ್ ಆಗಿದ್ದು ಜನವರಿ 9ನೇ ತಾರೀಕು, ಹಾಗೆಯೇ ಫೈನಲ್ ನಡೆಯೋದು ಫೆಬ್ರವರಿ 8ನೇ ತಾರೀಕು. ಒಟ್ಟು 34 ಮ್ಯಾಚಸ್ ಇದ್ದಾವೆ. ಹಾಗೆಯೇ 6 ಟೀಮ್ಸ್ ಇದ್ದಾವೆ. ಯಾವ್ಯಾವು ಅಂದರೆ ಪ್ರಿಟೋರಿಯಾ ಕ್ಯಾಪಿಟಲ್ಸು, ಜೋಬಕ್ ಸೂಪರ್ ಕಿಂಗ್ಸು, MI ಕೇಪ್ ಟೌನ್, ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಮತ್ತು ಪಾರ್ಲರ್ ರಾಯಲ್ಸು, ಡರ್ಬನ್ ಸೂಪರ್ ಜಿನ್ಸು. ಈ 6 ಟೀಮು. ಫಾರ್ಮ್ಯಾಟ್ ಹೇಗೆ ಅಂದರೆ ಡಬಲ್ ರೌಂಡ್ ರಾಬಿನ್ನು. ಒಂದು ಟೀಮು ಮಿಕ್ಕಿರೋ 5 ಟೀಮ್ ಮೇಲೆ 2 ಮ್ಯಾಚಸ್ ಆಡುತ್ತೆ. ಸೊ ಆಗ ಒಂದು ಟೀಮ್ಗೆ ಲೀಗಲ್ಲಿ 10 ಮ್ಯಾಚಸ್ ಸಿಗುತ್ತೆ. ಇನ್ನು ಮಿಕ್ಕಿದ್ದು ಪ್ಲೇ ಆಫ್ಸು. ಆಲ್ರೆಡಿ ಫಸ್ಟ್ ಮ್ಯಾಚಲ್ಲಿ ರಶೀದ್ ಖಾನ್ ಲೀಡ್ ಮಾಡುವಂಥ MI ಕೇಪ್ ಟೌನು ಲಾಸ್ಟ್ ಇಯರ್ ಚಾಂಪಿಯನ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ನ ಸೋಲಿಸಿದ್ದಾರೆ. 174 ರನ್ ಡಿಫೆಂಡ್ ಮಾಡುವಾಗ 77ಕ್ಕೆ ಆಲ್ಔಟ್ ಮಾಡಿದ್ದಾರೆ. ಹಾಗೆಯೇ ಈಗ ನಮ್ಮ RCB ಹುಲಿಗಳಿರೋ ಟೀಮ್ ಅಂದರೆ ಪಾರ್ಲರ್ ರಾಯಲ್ಸ್. ಡೇವಿಡ್ ಮಿಲ್ಲರ್ ರೋಲ್ ಕ್ಯಾಪ್ಟನ್ ಆಗಿರುವಂಥ ಪಾರ್ಲರ್ ರಾಯಲ್ಸಲ್ಲಿ ದಿನೇಶ್ ಕಾರ್ತಿಕ್ ಅವರು, ಜೇಕೋಬ್ ಬೆಥಲ್, ಹಾಗೆಯೇ ಲುಂಗಿಸಾನಿ ಎನ್ಗಿಡಿ, ಇವರು 3 ಜನ ಪಾರ್ಲರ್ ರಾಯಲ್ಸಲ್ಲೇ ಇದ್ದಾರೆ. ಹಾಗೆಯೇ ಪ್ರಿಟೋರಿಯಾ ಕ್ಯಾಪಿಟಲ್ಸಲ್ಲಿ ಲಿವಿಂಗ್ ಸ್ಟೋನ್ ಅವರು, MI ಕೇಪ್ ಟೌನಲ್ಲಿ ನುವಾನ್ ತುಷಾರ್ ಅವರು ಇದ್ದಾರೆ. ಹಾಗೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಫಸ್ಟ್ ಇಂಡಿಯನ್ ಟು ಪ್ಲೇ SA20 ಲೀಗು, ಅಂದರೆ ಮೊದಲ ಭಾರತೀಯ ಆಗ್ತಾರೆ SA20 ಲೀಗ್ನ ಆಡ್ತಾ ಇರೋದ್ರಲ್ಲಿ. ಹಾಗೆಯೇ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇದರ ಸ್ಟ್ರೀಮಿಂಗು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಬರುತ್ತೆ, ಆದರೆ ಸಬ್ಸ್ಕ್ರಿಪ್ಷನ್ನ ಕೇಳುತ್ತೆ. ಯಾರಾದರೂ ಇರೋರು ನೋಡ್ಬೋದು. ಇನ್ನು TVಲಿ ನೋಡಬೇಕಂದ್ರೆ ಸ್ಪೋರ್ಟ್ಸ್ 18ನಲ್ಲಿ ಬರುತ್ತೆ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಕೂಡ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಇನ್ನು WPL ಅಪ್ಡೇಟ್ ಕಡೆ ಬರೋದಾದರೆ WPL ಸೀಸನ್ 3 2 ಸ್ಟೇಜಲ್ಲಿ ನಡೆಯೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ BCCI. ಹಾಗೆಯೇ 2 ಸ್ಟೇಜು ಹೇಗೆ ಅಂದರೆ ಲಾಸ್ಟ್ ಇಯರು ಒಂದು ಸ್ಟೇಜು ಡೆಲ್ಲಿಲಿ, ಹಾಗೆಯೇ ಇನ್ನೊಂದು ಸ್ಟೇಜು ನಮ್ಮ ಬೆಂಗಳೂರಲ್ಲಿ ನಡೀತು. ಹಾಗೆಯೇ ಈ ವರ್ಷ 2 ಸಿಟೀಸ್ನ ಶಾರ್ಟ್ ಲಿಸ್ಟಲ್ಲಿ ಮಾಡ್ಕೊಂಡಿದ್ದಾರೆ BCCI ಅವರು. ಒಂದು ಬರೋಡಾ, ಹಾಗೆಯೇ ಇನ್ನೊಂದು ಲಕ್ನೋವು. ಬರೋಡಾ ಬಂದು ಗುಜರಾತ್ಗೆ ಸೇರಿದ್ದು, ಇನ್ನೊಂದು ಲಕ್ನೋ ಬಂದು ಉತ್ತರ ಪ್ರದೇಶಕ್ಕೆ ಸೇರಿದ್ದು. ಆಲ್ರೆಡಿ 2 ಸೀಸನ್ನಿಂದ 3 ಟೀಮ್ನ ಹೋಮ್ ಗ್ರೌಂಡಲ್ಲಿ ನಡೆದಿವೆ ಮ್ಯಾಚಸ್ಸು. ಒಂದು ಫಸ್ಟ್ ಸೀಸನ್ನು ಮುಂಬೈಯಲ್ಲಿ ನಡೀತು. ಹಾಗೆಯೇ ಸೆಕೆಂಡ್ ಸೀಸನ್ನು ಬೆಂಗಳೂರು ಮತ್ತು ಡೆಲ್ಲಿಲಿ ನಡೀತು. ಈಗ 3ನೇ ಸೀಸನ್ನು ಇನ್ನು ಮಿಕ್ಕಿರೋ 2 ಟೀಮ್ ಹೋಮ್ ಗ್ರೌಂಡಲ್ಲಿ ನಡೀಲಿ ಅನ್ನೋ ಪ್ಲ್ಯಾನ್ ಇರ್ಬೋದು. ಫೆಬ್ರವರಿ 6 ಅಥವಾ 7ನೇ ತಾರೀಕು ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 3 ಸ್ಟಾರ್ಟ್ ಆಗಿ ಮಾರ್ಚ್ 9ನೇ ತಾರೀಕು ಫೈನಲ್ ನಡೆಯೋ ನಿರೀಕ್ಷೆ ಇದೆ. ಲಕ್ನೋ ಮತ್ತು ಬರೋಡಾಲಿ ನಡೆಸೋಕೆ UP ಕ್ರಿಕೆಟ್ ಅಸೋಸಿಯೇಷನ್ ಹಾಗೆಯೇ ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಮಾತುಕತೆ ನಡೆಸ್ತಿದೆ BCCI. 5 ಫ್ರ್ಯಾಂಚೈಸಿ ಜೊತೆ ಡಿಸ್ಕಷನ್ ಮಾಡಿ ಸ್ಕೆಡ್ಯೂಲ್ ಹಾಗೆಯೇ ವೆನ್ಯೂನ BCCI ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾರೆ. ಆಲ್ಮೋಸ್ಟು ಡೇಟ್ ಇದೇ ಇರುತ್ತೆ. 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ನನ್ನ ಪ್ರಕಾರ ವೆನ್ಯೂಸ್ ಅದೇ ಇರುತ್ತೆ. ಏನಕ್ಕಂದರೆ ಆಲ್ರೆಡಿ 3 ಟೀಮ್ನ ಹೋಮ್ ಗ್ರೌಂಡಲ್ಲಿ ಆಗಿದೆ. ಈಗ ಇವೆರಡು ಟೀಮ್ನ ಹೋಮ್ ಗ್ರೌಂಡಲ್ಲಿ ನಡೆಸೋಣ ಅಂತ ಪ್ಲ್ಯಾನಲ್ಲಿದ್ದಾರೆ. ಸೊ ಇದಾಗಿತ್ತು WPL ಅಪ್ಡೇಟು, ಹಾಗೆಯೇ SA20 ಅಪ್ಡೇಟು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.